ಧನಸ್ಸು ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಧನುರಾಶಿ ನಾವು ವಿಚಾರ ನೋಡಿದ್ರೆ ಮೂರನೇ ಮನೆಯಲ್ಲಿರತಕ್ಕಂಥ ರಾಹು ಒಳ್ಳೆ ಫಲಿತಾಂಶಗಳನ್ನು ಕೊಡ್ತಾನೆ. 7ನೇ ಮನೆಯಲ್ಲಿರೋರು ಸಹ ಗುರು ಒಳ್ಳೆ ಫಲಿತಾಂಶಗಳನ್ನು ಕೊಡ್ತಾನೆ. 4ರಲ್ಲಿರತಕ್ಕಂಥ ಶನೈಶ್ವರ ನಿಮಗೆ ಅರ್ಧಾಷ್ಟಮ ಶನಿ ಸಾಕಷ್ಟು ಚಾಲೆಂಜಸ್ ಅನ್ನು ತಂದೊಡ್ತಾನೆ. ಮಾನಸಿಕ ಸೌಖ್ಯದಲ್ಲಿ ಕೊರತೆ ಆಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಭಂಗ ಆಗ್ತಕ್ಕಂಥ ಸಾಧ್ಯತೆ, ವೃತ್ತಿ ಜೀವನದಲ್ಲಿ ಶನೈಶ್ವರನ ದೃಷ್ಟಿ ಬೀಳೋದ್ರಿಂದ ಎಲ್ಲವೂ ಒಂದು ರೀತಿಯಲ್ಲಿ ಒಂದು ಸ್ಟಾಗ್ನೆನ್ಸಿಗೆ ಬಂದ್ಬಿಡತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು 9ನೇ ಮೇಲೆ ಇರತಕ್ಕಂಥ ಕೇತು ಮಾತ್ರ ನಿಮ್ಮನ್ನ ಎಲ್ಲವನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಒಂದು ಗ್ರಹವು ಸಹ ಆಗಿರ್ತಾನೆ. ಸಾಕಷ್ಟು ಒಂದು ಪಾರಮಾರ್ಥಿಕ ಚಿಂತನೆ ಜಾಸ್ತಿ ಮಾಡ್ತಾನೆ ಮತ್ತು ವಿದೇಶ ಪ್ರವಾಸಗಳು, ಹಲವಾರು ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂಥದ್ದು ಇವೆಲ್ಲವೂ ಸಹ ಕೇತು ತಂದೊಡ್ತಾನೆ. ಅಷ್ಟಮದಲ್ಲಿ ಗುರು ಬಂದಾಗ ನಿಮಗೆ ಒಂದು ಕಡೆ ಅನುಕೂಲವನ್ನು ತರ್ತಾನೆ, ಮತ್ತೊಂದು ಕಡೆ ತೊಂದರೆಗಳನ್ನು ಸಹ ತರ್ತಾನೆ. ವಿಪರೀತವಾದ ಔನ್ನತ್ಯಕ್ಕೆ ಅಂದ್ರೆ ವಿಶೇಷವಾದ ಸ್ಟೇಟಸ್ ಅನ್ನು ತಂದುಕೊಡ್ತಾನೆ ನಿಮಗೆ. ಅದ್ರ ಜೊತೆ ಶತ್ರುಗಳು ಸಹ ಜಾಸ್ತಿ ಆಗ್ತಾ ಹೋಗ್ತಾರೆ. ಅದನ್ನ ಗೆದ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ನೀವೇ ಬೆಳೆಸ್ಕೋಬೇಕಾಗುತ್ತೆ. ಟೈಗರ್ ಐ ಸ್ಟೋನ್ ಅನ್ನ ನೀವು ಪೆಂಡೆಂಟ್ ಮಾಡಿಸಿ ಸ್ಫಟಿಕ ಮಾಲೆಯ ಜೊತೆನಲ್ಲಾಗ್ಲಿ, ಮುತ್ತಿನ ಸರ ಜೊತೆನಲ್ಲಾಗ್ಲಿ ಕೊರಳಿನಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ. ಕನಕ ಪುಷ್ಯರಾಗವನ್ನ ಬಂಗಾರದಲ್ಲಿ ಒಂದು ಉಂಗುರವಾಗಿ ಮಾಡಿಸಿ ಬಲಗೈನಲ್ಲಿ ತೋಳು ಬೆರಳಿನ ಧಾರಣೆಯನ್ನು ಮಾಡ್ಕೊಳ್ಳಿ. ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಇನ್ನು ಸ್ತೋತ್ರಗಳು ಅಂತ ಹೇಳಬೇಕಾದಾಗ ವಿಶೇಷವಾಗಿ ನಿಮಗೆ 4ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ಈ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಹನುಮಾನ್ ಚಾಲೀಸ ಕೇಳೋದನ್ನ ನೀವು ರೂಢಿಯನ್ನು ಮಾಡ್ಕೋಬೇಕು. ಸಾಧ್ಯವಾದರೆ ಸುಂದರಕಾಂಡ ಪಾರಾಯಣವನ್ನ ಆಂಜನೇಯನ ಸನ್ನಿಧಾನದಲ್ಲಿ ಮಾಡಿಸಿ ಒಳ್ಳೆ ಫಲಿತಾಂಶ ಪಡ್ಕೊಳ್ತೀರಾ. ಸುದರ್ಶನ ಹೋಮವನ್ನ ಮನೆಯಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಅಷ್ಟೇ ವಿಶೇಷವಾದ ಲಾಭವನ್ನ ಪಡ್ಕೊಳ್ತೀರಾ.